ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಮಾತನಾಡುತ್ತಿಲ್ಲ, ನಿಮ್ಮೊಳಗಿನ ಆ ನೋವಿನ ಜೊತೆ ಮಾತನಾಡುತ್ತಿದ್ದೇನೆ. ನೀವು ಪ್ರತಿದಿನ ರಾತ್ರಿ ಮಲಗುವಾಗ ನನ್ನ ಬದುಕು ಇಷ್ಟೇನಾ ಅಂತ ಅನ್ಕೊಳ್ಳುತ್ತಿರಬಹುದು. ಪ್ರೀತಿ ಸಿಗಲಿಲ್ಲ, ಹಣ ಬರಲಿಲ್ಲ, ಗೌರವ ಸಿಗಲಿಲ್ಲ, ಹೀಗೆ ಸಾಲು ಸಾಲು ಸೋಲುಗಳು ನಿಮ್ಮನ್ನು ಕಾಡುತ್ತಿರಬಹುದು. ಕೃಷ್ಣ ಒಂದು ಮಾತು ಹೇಳುತ್ತಾನೆ, ನಿನ್ನ ಪರಿಸ್ಥಿತಿ ಬದಲಾಗಲಿ ಎಂದು ಕಾಯಬೇಡ, ಮೊದಲು ನಿನ್ನನ್ನು ನೀನು ಬದಲಿಸಿಕೊಳ್ಳಲು ಸಿದ್ಧನಾಗು. ಮುಂದಿನ 15 ನಿಮಿಷಗಳಲ್ಲಿ ನಿಮ್ಮ ಜೀವನದ ಅತಿದೊಡ್ಡ ಸಮಸ್ಯೆಗೆ ಉತ್ತರ ಸಿಗಲಿದೆ. ಇದನ್ನು ಕೇವಲ ವಿಡಿಯೋ ಅಂದುಕೊಳ್ಳಬೇಡಿ, ಇದು ಕೃಷ್ಣ ನಿಮಗಾಗಿ ಕಳುಹಿಸಿದ ಸಂದೇಶ. ನೋಡಿ, ಸಮುದ್ರದಲ್ಲಿ ಅಲೆಗಳು ಏಳುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಹಾಗೆಯೇ ಜೀವನದಲ್ಲಿ ಬರುವ ಕಷ್ಟಗಳನ್ನು ನಾವು ತಡೆಯಲು ಸಾಧ್ಯವಿಲ್ಲ. ಆದರೆ ಆ ಅಲೆಗಳ ಮೇಲೆ ಹೇಗೆ ಸರ್ಫಿಂಗ್ ಮಾಡಬೇಕು ಎಂಬ ಕಲೆ ನಮಗೆ ಗೊತ್ತಿರಬೇಕು. ಕೃಷ್ಣ ಅರ್ಜುನನಿಗೆ ಯುದ್ಧ ಬೇಡ ಅಂದಾಗ ಯುದ್ಧವನ್ನು ನಿಲ್ಲಿಸಿಲ್ಲ, ಬದಲಾಗಿ ಯುದ್ಧ ಮಾಡುವ ಮನಸ್ಥಿತಿಯನ್ನು ಬದಲಿಸಿದ. ನಾವು ಮಾಡುವ ದೊಡ್ಡ ತಪ್ಪು ಏನು ಗೊತ್ತಾ? ಆ ವ್ಯಕ್ತಿ ಹೀಗೆ ಮಾಡಬಾರದಿತ್ತು, ನನಗೆ ಈ ಕೆಲಸ ಸಿಗಬೇಕಿತ್ತು ಅಂತ ಹೊರಗಿನ ಪ್ರಪಂಚವನ್ನು ಬೈಯುತ್ತಾ ಕೂರುತ್ತೇವೆ. ಕೃಷ್ಣ ಹೇಳುತ್ತಾನೆ, ಹೊರಗೆ ಏನಾಗುತ್ತಿದೆ ಎಂಬುದು ಮುಖ್ಯವಲ್ಲ, ನಿನ್ನೊಳಗೆ ನೀನು ಆ ಘಟನೆಯನ್ನು ಹೇಗೆ ಸ್ವೀಕರಿಸುತ್ತಿದ್ದೀಯೇ ಎಂಬುದು ಮುಖ್ಯ. ನಿಮ್ಮ ಮನಸ್ಸು ಗಟ್ಟಿಯಾದರೆ ಪರಿಸ್ಥಿತಿ ತನ್ನಿಂದ ತಾನೇ ಬದಲಾಗುತ್ತದೆ. ಒಂದು ಕಥೆ ಕೇಳಿ. ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲಿ ಅರ್ಜುನ ಕುಸಿದು ಬಿದ್ದಿದ್ದ. ಅವನಿಗೆ ಶತ್ರುಗಳಿಗಿಂತ ಹೆಚ್ಚಾಗಿ ತನ್ನವರನ್ನ ಕಳೆದುಕೊಳ್ಳುವ ಭಯವಿತ್ತು. ಅವನು ಕೃಷ್ಣನಿಗೆ ಹೇಳಿದ, ಕೃಷ್ಣ, ನನಗೆ ಈ ರಾಜ್ಯ ಬೇಡ, ಅಧಿಕಾರ ಬೇಡ, ನಾನು ಇಲ್ಲಿಂದ ಓಡಿ ಹೋಗುತ್ತೇನೆ. ಆಗ ಕೃಷ್ಣ ಒಂದು ಮಾತು ಹೇಳಿದ, ಅರ್ಜುನ, ನೀನು ಓಡಿ ಹೋದರೆ ಜನ ನಿನ್ನನ್ನ ಸನ್ಯಾಸಿ ಎನ್ನುವುದಿಲ್ಲ, ಹೇಡಿ ಎನ್ನುತ್ತಾರೆ. ಓಡಿ ಹೋಗುವುದು ಪರಿಹಾರವಲ್ಲ, ಎದುರಿಸುವುದು ಜೀವನ. ನಿಮ್ಮ ಜೀವನದಲ್ಲೂ ಅಷ್ಟೇ. ಸಾಲದ ಬಾಧೆ, ಕೆಲಸದ ಒತ್ತಡ ಅಥವಾ ಸಂಬಂಧಗಳ ಬಿರುಕು ಬಂದಾಗ ನಾವು ಕ್ವಿಟ್ ಮಾಡಲು ಯೋಚಿಸುತ್ತೇವೆ. ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಓಡಿ ಹೋಗುವವನಿಗೆ ಶಾಂತಿ ಸಿಗುವುದಿಲ್ಲ, ಹೋರಾಡುವವನಿಗೆ ಮಾತ್ರ ವಿಜಯ ಸಿಗುತ್ತದೆ. ಇವತ್ತಿನ ಯುವ ಪೀಳಿಗೆಗೆ ಅತಿ ಹೆಚ್ಚು ಟೆನ್ಷನ್ ಇರುವುದು ರಿಸಲ್ಟ್ ಬಗ್ಗೆ. ನಾನು ಯೂಟ್ಯೂಬ್ ಚಾನೆಲ್ ಶುರು ಮಾಡಿದೆ, ವ್ಯೂಸ್ ಬರಲಿಲ್ಲ. ನಾನು ಎಕ್ಸಾಮ್ ಬರದೆ, ರ್ಯಾಂಕ್ ಬರಲಿಲ್ಲ. ಕೃಷ್ಣ ಹೇಳುತ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದ್ರೆ ನಿನ್ನ ಅಧಿಕಾರ ಇರುವುದು ಕೆಲಸದ ಮೇಲೆ ಮಾತ್ರ. ನೀವು ಒಂದು ಗಿಡಕ್ಕೆ ನೀರು ಹಾಕಬಹುದು, ಆದರೆ ಅದು ಯಾವಾಗ ಹಣ್ಣು ಕೊಡಬೇಕು ಎಂಬುದು ಪ್ರಕೃತಿಯ ನಿರ್ಧಾರ. ನೀವು ರಿಸಲ್ಟ್ ಬಗ್ಗೆ ಜಾಸ್ತಿ ಯೋಚಿಸಿದಷ್ಟು ನಿಮ್ಮ ಕೆಲಸದ ಗುಣಮಟ್ಟ ಕಡಿಮೆಯಾಗುತ್ತದೆ. ಕೆಲಸವನ್ನೇ ಪ್ರೀತಿಸಿ, ಕೆಲಸವನ್ನೇ ದೇವರನ್ನಾಗಿ ಮಾಡಿ, ಆಗ ಯಶಸ್ಸು ನಿಮ್ಮ ಹಿಂದೆ ಬೆನ್ನಟ್ಟಿ ಬರುತ್ತದೆ. ಕೊನೆಯದಾಗಿ ಒಂದು ವಿಷಯ ನೆನಪಿಡಿ, ನೀವು ಎಷ್ಟು ಪ್ರಯತ್ನ ಪಟ್ಟರೂ ಕೆಲವು ವಿಷಯಗಳು ನಿಮ್ಮ ಹತೋಟಿಯಲ್ಲಿ ಇರುವುದಿಲ್ಲ. ಅಂತಹ ಸಮಯದಲ್ಲಿ ಅದನ್ನು ಕೃಷ್ಣನ ಪಾದಕ್ಕೆ ಅರ್ಪಿಸಿಬಿಡಿ. ಕೃಷ್ಣ, ನಾನು ನನ್ನ ಶಕ್ತಿ ಮೀರಿ ಕೆಲಸ ಮಾಡಿದ್ದೇನೆ, ಈಗ ಫಲಿತಾಂಶ ನಿನಗೆ ಬಿಟ್ಟಿದ್ದು ಎಂದು ಸಮಾಧಾನದಿಂದ ಇರಿ. ಯಾವ ಮನುಷ್ಯ ದೇವರಿಗೆ ಶರಣಾಗುತ್ತಾನೋ ಅವನ ಭಾರವನ್ನು ದೇವನೇ ಹೊರುತ್ತಾನೆ. ನಿಮ್ಮ ಕತ್ತಲೆಯ ದಾರಿಯಲ್ಲಿ ಅವನೇ ಬೆಳಕಾಗುತ್ತಾನೆ. ನೀವು ಒಬ್ಬಂಟಿಯಲ್ಲ, ನಿಮ್ಮ ಉಸಿರಿನಲ್ಲಿ, ನಿಮ್ಮ ನಡಿಗೆಯಲ್ಲಿ ಆ ಕೃಷ್ಣ ಸದಾ ಇದ್ದಾನೆ. ಈಗ ಕಣ್ಣು ಮುಚ್ಚಿ ಒಂದು ಸಣ್ಣ ನಿಟ್ಟುಸಿರು ಬಿಡಿ. ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗಿದೆ ಎಂದು ನನಗೆ ಗೊತ್ತು. ಇಂದಿನಿಂದ ಹೊಸ ಮನುಷ್ಯನಾಗಿ ಬದುಕಲು ಶುರು ಮಾಡಿ. ಈ 15 ನಿಮಿಷ ನಿಮ್ಮ ಬದುಕಿನಲ್ಲಿ ಒಂದು ಸಣ್ಣ ಬದಲಾವಣೆ ತಂದಿದ್ದರೂ ಸಾಕು. ಕೃಷ್ಣನ ಈ ಪ್ರೀತಿಯ ಸಂದೇಶ ಎಲ್ಲರಿಗೂ ತಲುಪಲಿ. ಕಮೆಂಟ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯಿರಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ. ನೆನಪಿರಲಿ, ನೀವು ಗೆಲ್ಲಲೆಂದೇ ಹುಟ್ಟಿದ್ದೀರಿ. ಶುಭವಾಗಲಿ.